ಮಾರ್ಚ್ ತಿಂಗಳು ಬಂತೆಂದರೆ ಸಾಕು, ಅದು ಪರೀಕ್ಷಾ ಮಾಸವೆಂದೇ ಅರ್ಥ. ಶಾಲಾ ಕಾಲೇಜಿನ ಮಕ್ಕಳಿಗೆ ಇದು ಎಕ್ಸಾಮ್ಸ್ ಬಿಸಿ ಏರಿಸುವ ಸೀಸನ್. ಪರೀಕ್ಷಾ ದೃಷ್ಟಿಯಿಂದ ಓದಲು ಕೂತ್ರೆ ಮಕ್ಕಳಿಗೆ ಒಂದಿಲ್ಲ ಒಂದು ಅಡ್ಡಿ ಎದುರಾಗತೊಡಗ್ತವೆ. ವಿದ್ಯಾರ್ಥಿಗಳ ಏಕಾಗ್ರತೆ ಹಾಳು ಮಾಡುವ ಡಿಸ್ಟ್ರಾಕ್ಷನ್ಸ್ ಹೆಚ್ಚಿರುತ್ತವೆ. ಅಲ್ಲದೆ ಓದಲೆಂದು ಪುಸ್ತಕ ತೆರೆದ್ರೆ ಕೆಲವರಿಗೆ 10 ನಿಮಿಷಕ್ಕೆ ನಿದ್ದೆ ಬಂದು ಬಿಡುತ್ತೆ. ಎಕ್ಸಾಮ್ಸ್ ಟೈಮ್ನಲ್ಲಿ ಸ್ಟೂಡೆಂಟ್ಸ್ ಎದುರಿಸುವ ಈ ಎಲ್ಲ ಸಮಸ್ಯೆಗಳಿಂದ ಮುಕ್ತರಾಗಿ ಚೆನ್ನಾಗಿ ಓದಿ ಉತ್ತಮ ಅಂಕ ಗಳಿಕೆ ಮಾಡೋದು ಹೇಗೆ ಅಂತ ತೋರಿಸ್ತೀವಿ ನೋಡಿ. ಪರೀಕ್ಷೆ ಬಂತು, ನಿಮ್ಮ ತಯಾರಿ ಹೀಗಿರ್ಲಿ. ಓದಲು ಕುಳಿತಾಗ ನಿದ್ರೆ ಬಂದ್ರೆ ಹೀಗೆ ಮಾಡಿ. ಮಾರ್ಚ್ ತಿಂಗಳು ಬಂತೆಂದ್ರೆ ಅದು ಪರೀಕ್ಷಾ ಮಾಸವೆಂದೇ ಅರ್ಥ. ಇದು ಪರೀಕ್ಷೆಯ ದಿನಗಳ ಕಾಲ. ಹೀಗಾಗಿ ವಿದ್ಯಾರ್ಥಿಗಳು ಓದಿನ ಕಡೆ, ಪೋಷಕರು ಮಕ್ಕಳ ಅಭ್ಯಾಸದ ಕಡೆ ಗಮನ ಕೊಡೋದು ಉತ್ತಮ. ಯಾಕಂದ್ರೆ ಇಂದಿನ ಪರೀಕ್ಷೆಗಳಲ್ಲಿ ಉತ್ತಮ ಅಂಕ ಪಡೆದ್ರೆ ಮಾತ್ರವೇ ಮುಂದೆ ಒಳ್ಳೆಯ ಶಿಕ್ಷಣ ಪಡೆದುಕೊಳ್ಳಬಹುದು. ಆದರೆ ಇತ್ತೀಚಿನ ದಿನಗಳಲ್ಲಿ ವಿದ್ಯಾರ್ಥಿಗಳು ಮಕ್ಕಳು ಓದಿನಲ್ಲಿ ಆಸಕ್ತಿಯನ್ನೇ ಕಳೆದುಕೊಂಡಿರ್ತಾರೆ. ಓದಲು ಕುಳಿತರೆ 10 ಆಕರ್ಷಣೆಗಳು ಅವರನ್ನ ಸೆಳೀತವೆ. ಅದು ಟಿವಿ, ಮೊಬೈಲ್, ಗೇಮ್, ಫುಡ್ ಹೀಗೆ 10 ಕಡೆ ಅವರ ಮನಸ್ಸು ಓಡ್ತಿರುತ್ತೆ. ಇದೆಲ್ಲವನ್ನು ಕೂಡ ತಡೆದು ಓದಲು ಕುಳಿತರೆ ಅವರಿಗೆ ನಿದ್ದೆ ಎಂಬ ಮಾರಿ ಅಂಟಿಕೊಳ್ಳುತ್ತೆ. ಹೌದು, ಹಲವರು ಓದಲು ಬುಕ್ ಹಿಡಿದು ಕುಳಿತರೆ ಸಾಕು, ನಿದ್ರಾದೇವಿ ಆವರಿಸ್ತಾಳೆ. ಹಾಗಾದ್ರೆ ಓದುವಾಗ ನಿದ್ರೆ ಬಾರದಂತೆ ಮಾಡೋದು ಹೇಗೆ? ಓದುವಾಗ ನಿಮಗೂ ನಿದ್ರೆ ಬರ್ತಿದ್ರೆ ಏನ್ ಮಾಡಬೇಕು? ಈ ಬಗ್ಗೆ ತಜ್ಞರು ಹೇಳೋದೇನು? ಇದೆಲ್ಲವನ್ನ ನೋಡೋಣ. ನೀವು ಓದಲು ಕುಳಿತುಕೊಳ್ಳುವ ಜಾಗ ನಿಮ್ಮ ಓದಿಗೆ ಬಹಳ ಮುಖ್ಯವಾಗಿರುತ್ತೆ. ನೀವು ನಿತ್ಯ ಮಲಗುವ ಹಾಸಿಗೆ ಇಲ್ಲವೇ ಬೆಡ್ ಮೇಲೆ ಓದಲು ಕುಳಿತುಕೊಳ್ಬೇಡಿ. ಇದರಿಂದ ನಿಮಗೆ ಯಾವ ಪ್ರಯೋಜನವೂ ಆಗುವುದಿಲ್ಲ. ಇನ್ನೊಂದೆಡೆ ನೀವು ಓದಲು ಕೂರುವ ಜಾಗದಲ್ಲಿ ಉತ್ತಮ ಗಾಳಿ, ಬೆಳಕು ಬರುವಂತಿರಲಿ. ಟೇಬಲ್ ಮೇಲೆ ಚೆಲ್ಲಾಪಿಲ್ಲಿಯಾಗಿ ಪುಸ್ತಕಗಳನ್ನು ಹರಡಿರಬೇಡಿ. ಇಷ್ಟೇ ಅಲ್ಲ, ಕಣ್ಣಿಗೆ ನೇರವಾಗಿ ಬೆಳಕು ಹೊಡೆಯುವಂತೆಯೂ ಕುಳಿತುಕೊಳ್ಳಬೇಡಿ. ನೀವು ಓದಲು ಕುಳಿತುಕೊಳ್ಳಲು ಆರಂಭದಲ್ಲಿ ಚೆನ್ನಾಗಿ ನೀರು ಕುಡಿದು ಅಂದಿನ ಓದು ಆರಂಭಿಸಿ. ಜೊತೆಗೆ ಪ್ರತಿ 20 ರಿಂದ 30 ನಿಮಿಷಗಳಿಗೊಮ್ಮೆ ಸ್ವಲ್ಪವೇ ನೀರು ಕುಡಿಯಿರಿ. ಆದ್ರೆ ಮುಖಕ್ಕೆ ಆಗಾಗ ನೀರು ಚುಮುಕಿಸುವುದನ್ನ ಮಾಡಬೇಡಿ. ಇದರಿಂದ ನಿದ್ರೆಯಂತೂ ಕಡಿಮೆ ಆಗೋದಿಲ್ಲ. ಇನ್ನು ನೀವು ಓದಲು ಕೂರುವ ಕೋಣೆ ಅಥವಾ ನಿಮ್ಮ ನೇರವಾಗಿ ಗಡಿಯಾರ ಇಟ್ಕೊಳ್ಬೇಡಿ. ಯಾಕಂದ್ರೆ ನಿಮಗೆ ಓದಿನ ಕಡೆಗಿನ ಗಮನಕ್ಕಿಂತಲೂ ಸಮಯ ಓಡುತ್ತಿರುವ ಕಡೆಗೆ ಗಮನ ಹರಿಯುತ್ತೆ. ಇದರಿಂದ ಓದಿನಲ್ಲಿ ಗಮನವಿಲ್ಲದೆ ನಿದ್ರೆಗೆ ದಾರಿಯಾಗತ್ತೆ. ನೀವು ತಡರಾತ್ರಿಯವರೆಗೂ ಓದಬೇಕು ಅಂದ್ಕೊಂಡಿದ್ರೆ ಓದಿನ ಮಧ್ಯದಲ್ಲಿ ಒಮ್ಮೆ ಟೀ, ಕಾಫಿ ಇಲ್ಲವೇ ಯಾವುದಾದ್ರೂ ಹಣ್ಣಿನ ಜ್ಯೂಸ್ ಕುಡಿಯಬಹುದು. ಇದರಿಂದ ನಿಮಗೆ ನಿದ್ರೆ ಬರುವುದಿಲ್ಲ. ಓದಿನ ಕಡೆ ಹೆಚ್ಚು ಗಮನ ಕೊಡಬಹುದು. ಓದಲು ಕುಳಿತ ಮೇಲೆ ಗಂಟೆಗೆ ಒಮ್ಮೆಯಾದ್ರೂ ಸಣ್ಣ ವಿರಾಮ ನೀಡಿ. ಹೊರಗೆ ಹೋಗಿ ಓಡಾಡೋದು, ನೀರು ಕುಡಿಯೋದು, ನಡೆಯೋದು ಮಾಡಿ. ಹೇಗೆ ಮಾಡೋದ್ರಿಂದ ನಿದ್ರೆಯಿಂದ ಪಾರಾಗಬಹುದು. ಅಭ್ಯಾಸ ಮಾಡುವ ವಿಷಯ ಬದಲಾಯಿಸಿ. ನೀವು ರಾತ್ರಿ ಹೊತ್ತು ಓದುವಾಗ ಒಂದೇ ವಿಷಯವನ್ನ ಓದ್ತಾ ಇದ್ರೆ ನಿದ್ರೆ ಬರಬಹುದು. ಬೇರೆ ಬೇರೆ ಪಠ್ಯಗಳು ಸಮಸ್ಯೆಗಳನ್ನ ಬಗೆಹರಿಸ್ತವೆ. ಇಲ್ಲವೇ ಬೇರೆ ಬೇರೆ ಸಬ್ಜೆಕ್ಟ್ ಓದೋದ್ರಿಂದಲೂ ಕೂಡ ನಿದ್ರೆಯಿಂದ ಪಾರಾಗಬಹುದು. ತೀರಾ ನಿದ್ರೆ ತಡೆಯಲಾಗ್ತಿಲ್ಲ ಅಂದ್ರೆ ನಿಮಗೆ ಸುಲಭ ಅನಿಸೋ ವಿಷಯವನ್ನೇ ಓದಿ. ನೀವು ಒಂದೇ ಕಡೆ ಕುಳಿತು ಓದೋದ್ರಿಂದಲೂ ನಿಮಗೆ ನಿದ್ರೆ ಬರಬಹುದು. ಹೀಗಾಗಿ ನಿದ್ರೆ ಬರ್ತಿದೆ ಅಂತ ತಿಳಿದ ತಕ್ಷಣ ಆ ಜಾಗ ಬದಲಾಯಿಸಿ ಬೇರೊಂದು ಕಡೆ ಕುಳಿತು ಓದಲು ಪ್ರಯತ್ನಿಸಿ. ಹೀಗೆ ಮಾಡೋದ್ರಿಂದ ಒಂದಿಷ್ಟು ಹೊತ್ತು ನಿದ್ರೆಯನ್ನ ತಡೆಯಬಹುದು. ಡೆಸ್ಕ್ ಬ್ಯೂರೋ, ಜಿ ಕನ್ನಡ ನ್ಯೂಸ್. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, ಜಿಟಿಪಿಎಲ್ 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.